ಕಾಫಿ. ಕೊಡಪ್ಪ. ದೀಪ, ಒಂದು ನಿಮಿಷ. ಏನಾಯ್ತಮ್ಮ? ಯಾಕೆ ಕುಣ್ತಾ ಇದೆಯಾ? ಅದಾ ಚಿಕ್ಕ ಗಾಯ ಆಯಿತು ಅಷ್ಟೇ. ಹೌದಾ? ಇರೊಂದು ನಿಮಿಷ, ನನ್ನ ಹತ್ರ ಔಷಧಿ ಇದೆ, ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ, ನಾನು ಅರ್ಶಿನ ಹಚ್ಕೋತೀನಿ. ಕೂತ್ಕೊಮ್ಮ. ಅದು ಪರವಾಗಿಲ್ಲ, ಕೂತ್ಕೋ. ನನಗೆ ಕೊಡಿ, ನಾನೇ ಹಚ್ಕೋತೀನಿ. ಸರಿ, ತಗೋ. ಏನಮ್ಮ ಇದು? ಬರೀ ಗಾಯ ಆಗಿರೋ ಹಾಗಿಲ್ಲ, ಏನೋ ಚುಚ್ಚಿದೆ ಅನ್ಸುತ್ತೆ. ಅದು ಕಾಫಿ ಕಪ್ ಹೊಡೆದು ಕಾಲಿಗೆ ಚುಚ್ಕೊಳ್ತು. ಹೌದಾ? ಓಡಾಡುವಾಗ ಸ್ವಲ್ಪ ಹುಷಾರಮ್ಮ. ನೋಡಮ್ಮ, ಈ ಮನೆ ಸೊಸೆಯಾಗಿ ನಿನ್ನ ಜೀವನದಲ್ಲಿ ಏನೇನು ಆಗ್ತಿದೆಯೋ ಇದೆಲ್ಲ ನಿನ್ನ ಒಳ್ಳೇದಕ್ಕೆ ಅಂತ ಅಂದ್ಕೋ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಅಮ್ಮ, ಮುಂದೆ ಎಲ್ಲ ಸರಿ ಹೋಗುತ್ತೆ. ಓವರ್ ಆಕ್ಟಿಂಗ್ ಮಾಡಬೇಡಿ ಅಂತ ಮುಂಚೆನೆ ಹೇಳಿದ್ದೆ ತಾನೇ ನಿಮಗೆ? ಹೌದು, ಹೇಳಿದ್ದೆ. ಮತ್ತೆ ಯಾಕೆ ಅಲ್ಲಿಬ್ರು ಸೇರ್ಕೊಂಡು ಓವರ್ ಆಕ್ಟಿಂಗ್ ಮಾಡಿದ್ದು? ನಾವಿರೋದೇ ಓವರ್ ಆಕ್ಟಿಂಗ್ ಮಾಡಕ್ಕಲ್ವಾ? ಅದೇನಿದ್ರು ಯಾವುದಾದ್ರೂ ಸ್ಟೇಜ್ ಮೇಲೆ ಇಲ್ಲ ಯಾವುದಾದ್ರೂ ಶೂಟಿಂಗಲ್ಲಿ ಮಾಡಬೇಕು. ಇಲ್ಲಿ ನಾನು ಹೇಳ್ದ ಕೇಳಬೇಕು, ಅರ್ಥ ಆಯ್ತಾ? ಸರಿ. ಹಾಂ ಸರಿ ಸರಿ. ಏನು ಸರಿ? ಅವ್ಳು ರೂಮ್ಗೆ ಹೋಗಿ ಕಬೋರ್ಡ್ ತೆಗೆದು ಬ್ಯಾಗ್ ಓಪನ್ ಮಾಡಿ ನೋಡೋಕೆ ಹೇಳಿದ್ದು ಯಾರು ನಿಮಗೆ? ಅಯ್ಯೋ ಹೇಳಿದ್ನಲ್ಲ, ನನ್ನ ಚೌಳಿ ಕಾಣಿಸ್ತಿಲ್ಲ, ಅದನ್ನು ಹುಡ್ಕಕ್ಕೆ ಹೋಗಿದ್ದೆ ಅಂತ. ಸುಳ್ಳಲ್ಲೇ ಮನೆ ಕಟ್ಟಿರೋ ನನ್ನ ಹತ್ರನೇ ಸುಳ್ಳಿನ ಕತೆ ಕಟ್ಟಕ್ಕೆ ಬರಬೇಡಿ. ನೋಡಿ, ಒಂದು ಮಾತ್ರ ಚೆನ್ನಾಗಿ ನೆನಪಿರಲಿ, ನೀವಿಬ್ರು ನನ್ನ ಫೇಕ್ ಅಣ್ಣ ಅದಕ್ಕೆ ಅಂತ ಅವಳಿಗೆ ಗೊತ್ತಾಗ್ಬಾರ್ದು. ಡೋಂಟ್ ವರಿ, ಖಂಡಿತ ಬರಲ್ಲ. ಹಾಗೆ ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರ್ತೀವಿ. ಆದರೆ ಆ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೋ ಅಷ್ಟೇ ಚೂಟಿಯಾಗಿದ್ದಾಳೆ. ಕಿಲಾಡಿ ಕಿಟಕಿ ಅವಳು. ನೀನು ಅಂದ್ಕೊಂಡ್ರೆ ಸುಲಭವಾಗಿ ಯಾಮಾರ್ಸೋಕ್ಕಾಗಲ್ಲ ಅವಳನ್ನ. ಓಕೆ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸೌಂದರ್ಯ, ಮೊನ್ನೆ ಅಣ್ಣ ಸೈನಿಂಗ್ ಅಥಾರಿಟಿನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಪ್ರೋಸೆಸ್ಗೆ ಲಾಯರ್ನ ಬರಕ್ಕೆ ಹೇಳಿದ್ದೀನಿ, ಸ್ಟಾರ್ಟ್ ಮಾಡೋಕ್ಕೆ. ಅವ್ರು ಬಂದ್ಬಿಡ್ತಾರೆ ಇನ್ನೇನು. ಓಕೆ. ಅಲ್ಲ ರೀ, ಅದಕ್ಕೆ ಯಾಕೆ ಅಷ್ಟೊಂದು ಅರ್ಜೆಂಟು? ಮೆಲ್ಲಗೆ ಮಾಡಿಸಿದ್ರೆ ಆಗುತ್ತಲ್ಲ. ಇಲ್ಲ ಸುಕನ್ಯಾ, ನಾನೇ ಹೇಳಿದ್ದು ಭಾಸ್ಕರ್ಗೆ, ಆದಷ್ಟು ಬೇಗ ಇದೊಂದು ಆಗೋಗ್ಲಿ. ನನಗೂ ಸಾಕಾಗೋಗಿದೆ ಈ ಜವಾಬ್ದಾರಿಗಳೆಲ್ಲ. ಈ ಸೈನಿಂಗ್ ಅಥಾರಿಟಿಯಿಂದ ಆದಷ್ಟು ಬೇಗ ನಮಗೆ ಮುಕ್ತಿ ಬೇಕು. ಇದಕ್ಕೆಲ್ಲ ನಮ್ಮ ಸೌಂದರ್ಯನೇ ಸರಿ. ಏನಮ್ಮ ಸೌಂದರ್ಯ, ನಿನಗೆ ಓಕೆ ತಾನೆ? ನನಗಿದೆಲ್ಲ ಯಾಕೆ ಮಾವ? ಅಥಾರಿಟಿ ನೀವೇ ಇಟ್ಕೋಬೋದಿತ್ತು. ಭಾವ, ನೀವು ಈ ಮನೆ ಯಜಮಾನ್ರು, ಕಂಪ್ನಿಗೂ ನೀವೇ ಯಜಮಾನ್ರು, ಇದನ್ನೆಲ್ಲ ನೀವೇ ಇಟ್ಕೋಬೋದಿತ್ತಲ್ವಾ? ಅದು ಅಲ್ಲದೆ ಸೈನಿಂಗ್ ಅಥಾರಿಟಿನ ಒಬ್ರಿಗೆ ಹೇಗೆ ಕೊಡೋಕ್ಕಾಗತ್ತೆ? ನೀವು ಕೊಡಲೇಬೇಕು ಅಂದರೆ ನಿಮ್ಮ ಮಗ ಚಿರಾಗಿದ್ದಾನಲ್ಲ, ಅವನು ಕೊಟ್ಬಿಡಿ. ಸೌಂದರ್ಯಂಗೆ ಸೈನಿಂಗ್ ಅಥಾರಿಟಿ ಕೊಡೋದ್ರಿಂದ ಚಿರಾಗಿಗೆ ಏನು ಪ್ರಾಬ್ಲಮ್ ಇರಲ್ಲ. ಅವನೇ ಫಸ್ಟ್ ಖುಷಿ ಪಡೋದು. ಏನಂತೀಯ ಚಿರಾಗ್? ಚಿರಾಗ ಬೇಡ ಅಂದ್ರೆ ನಿಮ್ಮ ಮಗಳು ಅರ್ಚನಾ ಇದ್ದಾಳಲ್ಲ, ಅವಳು ಕೊಡಿ.
ನಿನ್ಗೆ ಓಕೆನಾ ಅರ್ಚನಾ? ನಿಮಗೆ ಯಾರಿಷ್ಟನೋ ಅವರಿಗೆ ಸೈನಿಂಗ್ ಅಥಾರಿಟಿ ಕೊಡಿ, ಸರಿನಾ? ಕೆಲವೊಂದು ನಿರ್ಧಾರಗಳನ್ನ ಯೋಚನೆ ಮಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅರ್ಚನಾ, ನಿನ್ ಲೈಫಲ್ಲೂ ಪ್ರಾಬ್ಲಮ್ ಆಗಿದೆ. ಈಗ ಚಿರು ಲೈಫು ಸರಿ ಹೋಗಿಲ್ಲ. ಇದೆಲ್ಲ ಯಾರು ತಗೊಂಡಿದ್ದ ನಿರ್ಧಾರದಿಂದ ಆಗಿದ್ದು? ಅದಕ್ಕೆ ಹೇಳ್ತಿರೋದು, ಏನೇ ನಿರ್ಧಾರ ತಗೋಬೇಕಾದ್ರೂ ಯೋಚನೆ ಮಾಡಿ ತಗೋಬೇಕು ಅಂತ. ಚಿರು, ನೀನೇನು ಹೇಳ್ತೀಯಪ್ಪ? ನಿಮಗೆ ಗೊತ್ತು ಚಿಕ್ಕಮ್ಮ ಏನಾಗಬೇಕಾಗಿತ್ತು, ಏನಾಯ್ತು ಅಂತ. ಅದಕ್ಕೆ ಏನ್ ಮಾಡ್ತಾರೆ? ಬೇಡದೆ ಇರೋರು ನನ್ನ ಜೀವನಕ್ಕೆ ಬಂದ್ರೆ ಅದ್ರಲ್ಲಿ ಅದಕ್ಕೆ ತಪ್ಪೇನಿದೆ? ಅದ್ಗೆ ನಿಮ್ಗೆ ನಿಜವಾಗ್ಲೂ ತಾಯಿ ಕರಳಿದ್ಯಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನು ಅದ್ಗೆ? ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಸ್ವಲ್ಪನಾದ್ರೂ ಯೋಚನೆ ಇದೆಯಾ? ಓ, ಕಿರಿ ಮಗಳು ದೊಡ್ಡ ಮನೆ ಸೊಸೆ ಆದ್ಲು ಅನ್ನೋ ಸಂಭ್ರಮದಲ್ಲಿ ಮೊದಲನೇ ಮಗಳನ್ನ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಏನ್ ಮಾತು ಅಂತ ಆಡ್ತೀಯ? ಒಬ್ಬ ತಾಯಿಗೆ 100 ಮಕ್ಕಳಿದ್ರು ಒಂದು ಮಗು ಕಷ್ಟಕ್ಕೆ ಸಿಕ್ಕಾಕೊಂಡ್ರು ಕೊರಗಿ ಕುಗ್ಬಿಡ್ತಾಳೆ. ಏನ್ ಕೊರಗ್ತಿದ್ದೀರೋ ಏನೋ, ನನಗಂತೂ ಏನು ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ನೀವು ಕೊರಗ್ತಾ ಇದ್ರೆ ಅಣ್ಣನಿಗೆ ಹೇಳಿ ರೂಪ ನೋಡ್ಕೋ ಕೇಳ್ತಿದ್ರಿ. ಅವ್ರಿಗೆ ಅವಳ ಹೆಸರು ಹೇಳಿದ್ರೆ ಸಾಕು ಕಿಡಿಕಾರ್ತಾರೆ. ನಾನು ಹೇಗೆ ಹೇಳು? ಅಣ್ಣ ಬೈತಾನೆ ಅಂತ ನೀವು ಸುಮ್ಮನೆ ಇದ್ಬಿಡ್ತೀರಾ? ಅದಕ್ಕೆ ಅವ್ರು ಬೈದ್ರೆ ಸಹಿಸ್ಕೋತೀನಿ ಕಣೆ, ಆದರೆ ಅವರು ಒಳಗಡೆನೆ ತುಂಬ ಕೊರಗ್ತಿರ್ತಾರೆ. ಅವ್ರಿಗೆಷ್ಟು ಕೋಪ ಇದೆಯೋ ಅಷ್ಟೇ ದುಃಖನೂ ತುಂಬಿಕೊಂಡಿದ್ದಾರೆ. ದುಃಖ ಎಲ್ರಿಗೂ ಇರುತ್ತೆ ಅದಕ್ಕೆ. ಹಾಗಂತ ಹೆತ್ತ ಮಗಳು ಹೆಂಗಾದ್ರೂ ಸಾಯ್ಲಿ ಅಂತ ಬಿಟ್ಬಿಡಕ್ಕಾಗತ್ತಾ? ಯಾರ ಜೊತೆ ಹೋಗಿದ್ದಾಳು, ಹೇಗಿದ್ದಾಳು, ಬದುಕಿದ್ದಾಳು? ಅಂಬುಜ, ಹಾಗೆಲ್ಲ ಮಾತಾಡ್ಬಿಡ ಕಣೆ, ತೊಟ್ಟೆಗೆ ಬೆಂಕಿ ಬಿದ್ದಾಗ ಆಗುತ್ತೆ. ಗೊತ್ತಲ್ಲ, ಬಂದೇರಿ. ರೀ, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ಒಂದು ವಿಷಯ ಕೇಳಲ್ಲ? ಕೋಪ ಮಾಡ್ಕೊಳ್ಳೋ ವಿಷಯ ಆದರೆ ಕೋಪ ಮಾಡ್ಕೊಳ್ಳೇಬೇಕಾಗುತ್ತೆ. ನೀನು ಪೀಠಿಕೆ ಹಾಕದೆ ಫಿಶಿಗೆ ಬಂದ್ಬಿಡು. ಟೈಮ್ ಆಗ್ತಾಯಿದೆ, ಸ್ಟೇಷನ್ಗೆ ಹೋಗಬೇಕು. ಅದು ನಮ್ಮ ರೂಪ ಏನೇ ಆದರೂ ಅವಳ ಮಗಳಲ್ವೇನ್ರಿ? ಅವಳಿಗೇನಾಗಿದೆಯೋ ಏನೋ ಅಂತ ಭಯ. ಅದಕ್ಕೆ ಯಾರಿಗಾದ್ರೂ ಹೇಳಿ ಅವಳನ್ನ ಹುಡುಕಿಸ್ತೀರಾ? ಯಾವ ರೂಪ? ರೂಪನೂ ಗೊತ್ತಿಲ್ಲ, ನರಸಿಂಹನೂ ಗೊತ್ತಿಲ್ಲ. ಅವರಿಬ್ಬರಿಗೂ ಮಣ್ಣು ಹಾಕಿ ಯಾವುದೋ ಕಾಲ ಆಗೋಯ್ತು.
ಅವರಿಬ್ರು ನನ್ನ ಪಾಲ್ಗೆ ಸತ್ತು ಹೋಗಿದ್ದಾರೆ. ಏನ್ರಿ ನೀವು ಮಕ್ಕಳು ಬದುಕಿರುವಾಗಲೇ ಮಾತ್ಗೂ ಸತ್ತೋಗಿದ್ದಾರೆ ಅಂತೀರ? ಕೇಳಕ್ ತುಂಬಾ ಕಷ್ಟ ಆಗುತ್ತೆ ರೀ. ಹೇಳೋದಕ್ಕೆ ಕಷ್ಟ ಆದರೆ ಕಿವಿಗೆ ಹತ್ತಿ ಇಟ್ಕೋ. ಇಲ್ಲ ಅಂದ್ರೆ ಇಂಥ ಮಕ್ಕಳನ್ನ ಹೆತ್ನಲ್ಲಪ್ಪ ಅಂತ ಬಾಯಿ ಬಡ್ಕೋ. ಮಕ್ಕಳೇನೆ ಅವರು, ಮನೆ ಹಾಳರು. ರೂಪ ಒಂಥರ ಮಾನ ಮರ್ಯಾದೆ ತೆಗೆದ್ರೆ ಇನ್ನು ನರಸಿಂಹ ಇನ್ನೊಂಥರ ಮಾನ ಮರ್ಯಾದೆ ತೆಗಿತಾನೆ. ನರಸಿಂಹನ ಯಾಕೆ ಸುಮ್ಮನೆ ಬೈತೀರಾ? ಅವನೇನು ಮಾಡ್ದ ನಿಮಗೆ? ಏನು ಮಾಡುದ್ನ? ಅವನಿಂದ ನಾನು ಬೆಂಗಳೂರು ಬೀದಿ ಅವನಿಂದ ನೀವು ಬೀದಿ ಟೈಮ್ ಆಯ್ತು, ನಾ ಹೊರಡ್ತೀನಿ. ಆ ಮನೆ ಹಾಳ್ರ ಬಗ್ಗೆ ಮಾತಾಡೋದಾದ್ರೆ ನೀನು ನನ್ನ ಜೊತೆ ಮಾತಾಡಬೇಡ. ಅಲ್ಲ ರೀ ರೀ ಈಶ್ವರ, ನನ್ನ ಮಗಳು ರೂಪ ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ, ಎಷ್ಟು ಕಷ್ಟಪಡ್ತಿದ್ದಾಳೋ, ಅವಳನ್ನ ನೀನೇ ಕಾಪಾಡಬೇಕು ತಂದೆ. ಶ್ರೀಕಂಠ, ಏನಾಯ್ತು? ಏನಾದ್ರು ಕಿರಿಕ್ ಮಾಡಿದ್ನ? ಅವನದೇನು ತಪ್ಪೇನಿಲ್ಲ. ಅವಳ ಮಗಳೇ ರಾಂಗ್ ರೂಟಲ್ಲಿ ಬಂದು ನರಸಿಂಹನ ಬೈಕ್ಗೆ ಡಿಕ್ಕಿ ಹೊಡೆದ್ಲಂತೆ. ಆ ಕೋಪಕ್ಕೆ ನರಸಿಂಹ ಸಗಣಿ ತಗೊಂಡು ಅವಳು ಕಾರ್ ಹೊಡೆದ್ನಂತೆ. ಅದನ್ನೇ ಎಸ್ ಐ ಮನಸ್ಸಲ್ಲಿಟ್ಕೊಂಡು ನಿನ್ನ ಮಗನ್ನ ನಿನ್ನ ಕೈಲೇ ಅರೆಸ್ಟ್ ಮಾಡಿಸಿ ಸೆಲ್ಗೆ ಹಾಕ್ಕೊಂಡು ದನ ಬಡ್ದಂಗೆ ಬಡಿತಾವನೆ. ಏಯ್, ದೊಡ್ಡ ಮನುಷ್ಯರು ಸಂಬಂಧ ಬೆಳೆಸಿದ ತಕ್ಷಣ ದೊಡ್ಡ ಮನುಷ್ಯರಾಗ್ಬಿಟ್ರೆ ನೀವು? ಥರ್ಡ್ ಕ್ಲಾಸ್ ಫ್ಯಾಮಿಲಿ ನಿಮ್ಮದು. ನಿನಗೂ ನಿಮ್ಮಪ್ಪಂಗೂ ಚರ್ಬಿ ಜಾಸ್ತಿ ಆಗಿದೆ ಕಣೋ. ಬೇಡ ಸರ್, ಫ್ಯಾಮಿಲಿ ವಿಷಯಕ್ಕೆ ಬರಬೇಡಿ. ಏಯ್, ಬರ್ತೀನಿ ಕಣ. ಏನೋ ಮಾಡ್ತೀಯಾ? ಆ ಸ್ಕ್ರ್ಯಾಪ್ ಹುಡುಗಿನ ದೊಡ್ಡ ಮನೆಗೆ ಸಂಬಂಧ ಬೆಳೆಸ್ಕೊಟ್ಟು ಕಳ್ಸ್ಕೊಟ್ರಲ್ಲ, ನಿಮ್ಮಪ್ಪ ತಲೆ ಹಿಡ್ಕ. ಸರ್, ಇವಾಗ ನೀವಿಬ್ರು ನಾನು ಹೇಳ್ದಾಗ ಕೇಳಿದ್ರೆ ಇಲ್ಲಿರ್ತೀರಾ, ಇಲ್ಲಾಂದ್ರೆ ಈಗಿನಿಗೆ ಕೆಲಸದಿಂದ ತಗರಾಕ್ತೀನಿ ಅಷ್ಟೇ. ನೀನೇನೇ ಕೆಲಸದಿಂದ ಹೇಳಕ್ಕದು? ನೀನು ಹೇಳಿದಕ್ಕಿಂತ ಜಾಸ್ತಿ ಆಕ್ಟಿಂಗ್ ಮಾಡಿಸಿದ್ಯಾ. ಡಬಲ್ ಬಾಟ ಆಗುತ್ತೆ. ಈಗಲೇ ಚುಕ್ತ ಮಾಡೋ, ಹೋಗ್ತಾ ಇರ್ತೀವಿ. ಬಾಟನ? ಇದೇನಿದು ಹೊಸ ಆಟ? ಯಾಕಪ್ಪ ಓವರ್ ಟೈಮ್ ಆಕ್ಟಿಂಗ್ ಮಾಡ್ತಾ ಇಲ್ವಾ? ಹಾಗಿದ್ಮೇಲೆ ಎಕ್ಸ್ಟ್ರಾ ಕೊಡ್ಬೇಕಪ್ಪ. ಕರೆಕ್ಟಾಗಿ ಹೇಳಿದೆ ಕಣೆ. ಕೇಳಿ ಜೋರಾಗಿ. ಓಕೆ ಆಯ್ತು, ಎಲ್ಲ ಸೇರಿಸಿ ಒಟ್ಟಿಗೆ ಒಂದೇ ಸರಿ ಕೊಡ್ತೀನಿ. ಇವಾಗ ನಾನು ಹೇಳ್ದಾಗ ಕೇಳಿ. ಈಗ ರೂಪನ್ನ ಕೆಳಗಡೆ ಕರಿತಿದ್ದೀನಿ, ಕಿಚನಲ್ಲಿ ತಿಂಡಿ ತಂದಿಟ್ಟಿದ್ದೀನಿ, ಜೋಡಿಸ್ಬಿಡಿ ಆಯ್ತಾ? ನೋಡಿ, ಇವನು ಆಕ್ಟಿಂಗ್ ಜೊತೆ ಮನೆ ಕೆಲಸನೂ ಮಾಡ್ಬೇಕಾ? ರೀ ಇರ್ಲಿ ಬಿಡ್ರಿ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇದ್ರೆ ಆಕ್ಟಿಂಗು ಹೆಲ್ಪ್ ಆಗುತ್ತೆ. ಇದಕ್ಕೂ ಸೇರಿಸಿ ಆಮೇಲೆ ಪೇಮೆಂಟ್ ಇಸ್ಕೊಂಡ್ರಾಯ್ತು. ಜಾನು ಬಂದ್ಯಾ? ನಾನೇ ನಿನ್ನ ಕರೆಯೋಣ ಅಂತಿದ್ದೆ. ತಿಂಡಿ ರೆಡಿ ಇದೆ, ತಿಂಡಿ ಮಾಡೋಣವಾ? ಇಟ್ಸ್ ಓಕೆ ಅರವಿಂದ್, ನನಗೆ ಬೇಡ. ಯಾಕೇನಾಯ್ತು? ಅಯ್ಯೋ ಯಾಕೆ ತಾಯಿ, ಇವತ್ತೇನಾದ್ರು ಸಂಕಷ್ಟಿನ? ಏನಾದ್ರು ಉಪವಾಸ ವ್ರತ ಮಾಡ್ತಿದ್ಯೇನು? ಅಯ್ಯೋ ಹಾಗೇನಿಲ್ಲ, ಡಯಟ್ ಫುಡ್ ಆರ್ಡರ್ ಮಾಡಿದ್ದೀನಿ ಅದಕ್ಕೆ. ಓ ಡಯಟು. ಡಯಟ್ ಮಾಡಿ ನನ್ನ ಮೈದನ ಜೊತೆ ಡ್ಯೂಯೆಟ್ ಹಾಡಾಡಕ್ಕ? ಅರವಿಂದ್, ಪಾರ್ಸಲ್ ಬಂತು,
ಸ್ವಲ್ಪ ಶೋರ್, ವೈ ನಾಟ್, ಬಂದೆ. ಎಷ್ಟಾಯ್ತು? 10 ರೂಪಾಯಿ ಕಡಿಮೆ 2,000. 2,000 ರೂಪಾಯಿನಾ? ಅಷ್ಟೇನಾ? ತಗೊಳ್ಳಿ. 10 ರೂಪಾಯಿ ಚೇಂಜ್ ಇಲ್ಲ ಸರ್. ಪರವಾಗಿಲ್ಲ, ಇಟ್ಕೊಳ್ಳಿ ಟಿಪ್ಸ್. ಜನು, ಥ್ಯಾಂಕ್ ಯು ಅರವಿಂದ್. ನೀವು ತಿಂಡಿ ಮಾಡಿ, ನಾನು ಮೇಲೆ ಹೋಗಿ ತಿಂತೀನಿ. ನಮ್ಮ ಜೊತೆ ತಿನ್ನಮ್ಮ. ಅದು ಏನು ತಂದಿದ್ಯಾ ಅಂತ ನಾವು ಸ್ವಲ್ಪ ನೋಡ್ತೀವಿ. 2,000 ರೂಪಾಯಿ ಬೇರೆ. ಅಯ್ಯೋ ಬೇಡಪ್ಪ, ಆಮೇಲೆ ನಿಮ್ಮ ದೃಷ್ಟಿ ತಾಗಿ ನನಗೆ ಹೊಟ್ಟೆ ನೋವು ಬಂದ್ಬಿಟ್ರೆ ನಾನು ಮೇಲೆ ಹೋಗೇ ತಿಂತೀನಿ. ಬ್ರೋ, ನೀನು ಅವಳ ಹತ್ರ ದುಡ್ಡು ಪೀಕಿಸ್ತೀನಿ ಅಂದೆ, ಅವಳು ನಿನ್ನ ಹತ್ರ ಪೀಕಿಸ್ತಾ ಇದ್ದಾಳಲ್ಲ. ಹುಷಾರಪ್ಪ, ನಿನ್ನ ಬುಡಕ್ಕೆ ಬಂದ್ಬಿಡ್ತಾಳೆ. ರೀ ಸುಮ್ಮನೆ ರೀ, ಅವೆಲ್ಲ ನಮ್ಗೆ ಯಾಕೆ? ತಿಂಡಿ ಬಿಸಿ ಬಿಸಿ ಆಗೈತೆ, ಬನ್ನಿ ತಿನ್ನೋರಂತೆ. ಅಷ್ಟೇ ಬಿಡು, ಯಾರೇನಾದ್ರು ನಮಗೇನು, ನಮ್ಮ ಕೆಲಸ ಆಗ್ಬೇಕಷ್ಟೇ. ರೂಪಾ, ನೀನು ನನ್ನಿಂದ ಚಿಲ್ಲರೆ ದುಡ್ಡು ಖರ್ಚು ಮಾಡಿಸ್ತಿರ್ಬೋದು, ಆದರೆ ನಿನ್ನ ಹತ್ರ ಇರೋ ಗೋಲ್ಡ್ ಖಜಾನೆನ ಕೊಳ್ಳೆ ಹೊಡೆಯೋದಕ್ಕೆ ನನ್ನ ತಲೆಯಲ್ಲಿ ಮಾಸ್ಟರ್ ಪ್ಲಾನೇ ಇದೆ. ಗೋಳು ಏನ್ ಮಾಮ್ ಆಗಿದೆ ನಿನ್ಗೆ? ಅಷ್ಟು ಚೆನ್ನಾಗಿ ಅಯನಾಗಿರೋ ಬಟ್ಟೆನ ಹಾಳು ಮಾಡ್ತಿದ್ಯಲ್ಲ ಮಾಮ್. ನಿಜ ಹೇಳು, ಕದ್ದು ಮುಚ್ಚಿ ಏನಾದ್ರು ಗೋಲ್ಡ್ ಅಥವಾ ದುಡ್ಡನ್ನ ಬಚ್ಚಿಡ್ತಿದ್ಯಾ? ಅದೊಂದು ಬಾಕಿ ಇತ್ತು ನೋಡು. ಅದು ಬಿಡು ಮಾಮ್, ನನ್ ಚೆನ್ನಾಗಿರೋ ಬಟ್ಟೆನ ಯಾಕೆ ಮಾಮ್ ಈಗ ಹಾಳು ಮಾಡ್ತಿದ್ಯಾ? ಹತ್ರ ಬಾರ ಹೇಳ್ತೀನಿ. ಮಾಮ್ ಹೇಳು, ನನಗೆ ಕಿವಿ ಚೆನ್ನಾಗಿ ಕೇಳುತ್ತೆ. ನಿನಗೆ ಕೇಳಿಸುತ್ತೆ ಅಂತ ನನಗೆ ಗೊತ್ತು, ಬೇರೆಯವರು ಕೇಳಿಸ್ಬಾರ್ದಲ್ಲ. ಏನು ಹಂಗಂದ್ರೆ ಮೈ ಗಾಡ್ ಅಂತ ಮಾಮ್. ಅವನ ಸುಮ್ಮನೆ ಕೇಳಿಸ್ಕೊ. ಈ ಮನೆ ಅಧಿಕಾರ ಪಡ್ಕೋದಕ್ಕೆ ನಂಗೆ ಒಂದು ಅವಕಾಶನೂ ಸಿಕ್ಕಿರ್ಲಿಲ್ಲ ಕಣೆ. ಸರ್ವಾಧಿಕಾರನೂ ಆ ಸೌಂದರ್ಯನ ಕೈಯಲ್ಲೇ ಇತ್ತು. ಅವನ ಗ್ರಹಚಾರ ನೆಟ್ಗಿರ್ಲಿಲ್ವೋ ಗೊತ್ತಿಲ್ಲ. ಹೋಗಿ ಹೋಗಿ ಆ ಸೋಡಾ ಬಡ್ಡಿನ ಅವಳು ಮದುವೆ ಮಾಡ್ತಾಳೆ. ಈ ಮನೆಯಲ್ಲಿ ಸಮಸ್ಯೆ ಅಂದರೆ ಆ ಸೋಡಾ ಬಡ್ಡಿ ಒಂದೇ. ಹೇಗಾದರೂ ಮಾಡಿ ಈ ಸಮಸ್ಯೆನ ನಾನು ಬಗೆಹರಿಸಿದ್ರೆ ಈ ಮನೇಲಿ ನನಗೆ ಗೌರವ, ಅಧಿಕಾರ, ಸ್ಥಾನ ಎಲ್ಲ ಸಿಗುತ್ತೆ ಕಡೆ. ನೋಡ್ತಾ ಇರೋ, ಅವಳಾಗೆ ಈ ಮನೆ ಬಿಟ್ಟು ಹೋಗ್ಬೇಕು, ಆ ರೀತಿ ಮಾಡ್ತೀನಿ. ವಾಟ್ ಅ ಕ್ರಿಮಿನಲ್ ಯುವರ್ ಮಾಮ್. ಏನು ಐಡಿಯಾ ಮಾಡಿದ್ಯಾ? ಬೆಂಕಿ ಮಾಮ್, ಬೆಂಕಿ. ಇಂಥ ಐಡಿಯಾ ಎಲ್ಲ ಹೆಂಗ ಮಾಮ್ ಗೊತ್ತಾಗತ್ತೆ ನಿಂಗೆ? ಅದಕ್ಕೆ ನೀವು ಈ ಥರ ದುಃಖ ಪಟ್ಟರೆ ನಂಗೆ ತುಂಬ ಸಂಕಟ ಆಗುತ್ತೆ. ಹೀಗೆ ಸಳ್ಬೇಡಿ. ನನ್ನಿಂದ ನಿನ್ನ ಲೈಫೇ ಹಾಳಾಗಿ ಹೋಗ್ತಿದ್ಯಲ್ಲ ಅನ್ನೋ ಗಿಲ್ಟಿ ಕಾಡ್ತಾ ಇದೆ ಚಿರು. ಇದರಲ್ಲಿ ನಿಮ್ಮ ತಪ್ಪೇನಿದೆ ಅಂತ ಗಿಲ್ಟಿ ಫೀಲ್ ಮಾಡ್ತಾ ಇದ್ದೀರಾ? ನಾನು ಪ್ರೀತಿಸಿದ ಹುಡುಗಿ ಜೊತೆನೇ ನನ್ನ ಮದುವೆ ಮಾಡ್ಸೋಕ್ಕೆ ಪ್ರಯತ್ನ ಪಟ್ರಿ. ಆದರೆ ಅವಳಿಗೆ ಇಷ್ಟ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದ್ರಲ್ಲಿ ಅಪಾರ್ಥ ಮಾಡ್ಕೊಂಡು ಎಡವಿತ್ತು ನಾನು. ನೀವು ಅವತ್ತು ಮದುವೆ ಮಾಡ್ಕೊತಲ್ಲಿದ್ದಿದ್ರು ಇದೆಲ್ಲ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಟೈಮ್ ನಮ್ಮ ಜೊತೆ ಆಟ ಆಡ್ತು ಅಷ್ಟೆ. ಅದು ಬಿಟ್ಟರೆ ನನ್ನ ಮೇಲೆ ಕಾಳಜಿ ನನಗಿಂತ ಜಾಸ್ತಿ ನಿಮಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದೆಲ್ಲ ಯಾರಿಗೂ ಅರ್ಥನೇ ಆಗ್ತಿಲ್ವಲ್ಲ. ಎಲ್ಲರೂ ನನ್ನನ್ನೇ ಬ್ಲೇಮ್ ಮಾಡ್ತಾರೆ. ಮಾತಾಡೋರು 1000 ಮಾತಾಡಲಿ ಅದಕ್ಕೆ, ಆದರೆ ನಾನು ನಿಮಗೆ ಕೊಟ್ಟಿರೋ ಸ್ಥಾನ ಯಾವತ್ತೂ ಬದಲಾಗಲ್ಲ. ಇವ್ರುಗಳ ಮಾತಿಗೆ ನನ್ನ ತಲೆ ಕೆಡಿಸ್ಕೋತಿಲ್ಲ. ಆದರೆ ನಿನಗೆ ನಿನ್ನ ಪ್ರೀತಿ ಸಿಗ್ಲಿಲ್ಲಲ್ಲ, ಅದು ನನ್ನ ಸಂಕಟ. 2 ದಿನದ ಪ್ರೀತಿಗೋಸ್ಕರ ಇಷ್ಟು ವರ್ಷ ನಾನು ಪ್ರೀತಿಯಿಂದ ಸಾಕಿರೋ ನಿಮ್ಮನ್ನು ನಾನು ಯಾವತ್ತೂ ಸಣ್ಣವರಾಗಿ ಮಾಡಲ್ಲ. ಅದಕ್ಕೆ
ತಾಯಿ. ಇಡೀ ಜಗತ್ತನ್ನೇ ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ನಿಮ್ಮನ್ನ ಇಟ್ಬಿಟ್ಟು ಯಾವ್ದಾದ್ರು ಒಂದನ್ನು ಚೂಸ್ ಮಾಡು ಅಂದರೆ ನಾನು ನಿಮ್ಮನ್ನೇ ಚೂಸ್ ಮಾಡೋದು. ಯಾವಾಗಲೂ ನೀನು ಹೀಗೆ ಇರ್ತೀಯ ಅಲ್ವಾ? ಬದಲಾಗಲ್ಲ ತಾನೇ ಚಿರು? ಹಾಗೆ ನಾನು ಬದಲಾಗ್ತೀನಿ. ನಾನು ಉಸಿರು ಕೊನೆ ಚಿರು ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಆಗಿರೋದ್ರ ಬಗ್ಗೆ ಯಾವತ್ತೂ ಕೊರಗಲ್ಲ ಅಂತ ನಂಗೆ ಮಾತು ಕೊಡಿ. ಅಷ್ಟೇ ಅಲ್ಲ ಚಿರು, ನಿನ್ನ ಕೊರಗಿಗೆ ಕಾಣ್ರದೋನ ನಿನ್ನ ಲೈಫಿಂದ ದೂರ ಮಾಡ್ತೇನೆ.